दोन संघटना दोन वाटेसाठी अरे बाबा ಅದು ಹೆಂಗಿದೆ ಬೆಳ್ಳಿಂಜ ಹೆಂಗೆ ಕೊಟ್ಟಿದ್ದು? ಹಾಂ 100 ರೂಪಾಯಿ ಪಾಲು ಅದು 100 ಆಗಿತ್ತಮ್ಮ 100 ಬೆಳಿಂಜ ಬಂಗಡೆ ಹೆಂಗೆ ಕೊಟ್ಟೆ? पुन्हा बाद केला असताना तुमचा 2 वाटा बेडशीट ಇದೆ ಒಟ್ಟು ಗಾಸ್ತಾಗೆ ಇಲ್ಲಿ ಬಾ ಒಂದು ನೋಡ್ತೀನಿ ಬಂದೆ ಬಂದೆ ಲೆಪ್ಪೆ ಹೆಂಗೆ ಹಾಕಿದ್ದು? 100 ರೂಪಾಯಿ 100 ರೂಪಾಯಿಗೆ ಪಾಲ್ಗೆ 100 ರೂಪಾಯಿ ಅಜ್ಜ ಇಸ್ಕೊಂಡು ಹೆಂಗೆ ಇದು? ನೂರು ರೂಪಾಯಿ ಪಾಲ್ ಅದು ಫ್ರೆಶ್ ಮೀನು ಬಂದಿದ್ದಿಲ್ಲ ಹೆಂಗೆ ಕೊಟ್ಟೆ ಅದು? 100 ರೂಪಾಯಿ 100 ರೂಪಾಯಿ ಎಂಟು ಕೊಟ್ಟಿದ್ದೆ कितने 108 पैके ಬರಾಟ್ शादी लगे रे ಎಂಟೆ ನಿಲ್ಲ ಹಾಕ್ಬಿಡಿ ನಿಲ್ಲ ಬೇಡ ಹಾಕ್ಬಿಡಿ 100 ರೂಪಾಯಿ ಎಂಟಲ್ಲ 108 ನೋಡಿ ನಾವು ಮೀನು ಮಾರುಕಟ್ಟೆಯಿಂದ ಡೈರೆಕ್ಟ್ ಇಲ್ಲಿ ಬಂದಿದ್ದೇವೆ. ಇದು ಬಾಂಬರ್, ಇದು ಯುದ್ಧ ಮಾಡಲಿಕ್ಕೆ ಉಪಯೋಗಿಸಿರುವಂಥದ್ದು. ಇವಾಗ ನಾನು ಇದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ, ನಾನು ನಮ್ಮನೆಯವ್ರಿಗೆ ಕೊಡ್ತೇನೆ, ಅವ್ರಿಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ನಿಮಗೆ. ನೋಡಿ ಫ್ರೆಂಡ್ಸ್, ಇದು 1999ರಲ್ಲಿ ನೇವಿಯವ್ರು ಯೂಸ್ ಮಾಡಿದ್ದು ಕಾರ್ಗಿಲ್ ಯುದ್ಧ ಏನಾಗಿತ್ತು ನೋಡಿ, ಆ ಟೈಮ್ ಯೂಸ್ ಮಾಡಿದ ಬಾಂಬರ್ ಅಂತ ಹೇಳ್ತಾರೆ ಇದು. ಈಗ ಸಾರ್ವಜನಿಕ ಒಂದು ವೀಕ್ಷಣೆಗೋಸ್ಕರ ಇಲ್ಲಿ ಇಟ್ಟಿದ್ದಾರೆ. ಅದು ನಾವು ಒಳಗಡೆ ಹೋಗ್ತಾ ಇದ್ದೀವಿ ಈಗ, ಬಟ್ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅಲೋ ಮಾಡ್ತಾ ಇರಲಿಲ್ಲ ಅಂತೇಳಿ ಗೊತ್ತಿಲ್ಲ. ನಾನು ಪರ್ಮಿಷನ್ ಕೂಡ ಕೇಳ್ಕೊ ಬಂದಿದ್ದೀನಿ ಅವರಿಗೆ, ಅವರಿಲ್ಲ ಒಳಗಡೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಳಗಡೆ ವಿಡಿಯೋ ಅಲೋ ಮಾಡಿದರೆ ನಾನು ನಿಮ್ಗೆ ಅದ್ರ ಒಳಗಡೆ ಏನಿದೆ ಅಂತೇಳಿ ಕಾಣಿಸ್ತಾ ಇದ್ದೀನಿ. ಬನ್ನಿ, ನಾವು ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀವಿ. ನೋಡು, ಒಳಗಡೆ ನಿಮ್ಗೆ ಹತ್ತಿರಿಂದ ಕಾಣಿಸ್ತೀನಿ, ಹೊರಗಡೆಯಿಂದೆಲ್ಲ ಏನಿದೆ ಅಂತೇಳಿ. ಆ್ಯಕ್ಚುಲಿ ಇಲ್ಲಿ ಏನಂತ ಹೇಳಿದರೆ ಕ್ಯಾಶ್ ತಗೊಳ್ತಾ ಇಲ್ಲ ಟಿಕೆಟಿಗೆ, ಅದು ಆನ್ಲೈನ್ ಗೂಗಲ್ ಪೇ ಯಾವುದು ಇಲ್ಲ ಇಲ್ಲಿ. ನಾನು ಕ್ಯಾಶು ತಂದಿಲ್ಲ, ಹಿಂಗೆ ಹೊರಗಡೆಯಿಂದ ಅಷ್ಟೇ ಕಾಣಿಸ್ತೀನಿ, ಒಳಗಡೆ ಅಲೋ ಇಲ್ಲ ಅಂತ ಹೇಳಿದರು ಅವರು. ನೋಡಿ, ಈ ರೀತಿ ಇದೆ ನೋಡಿ. ಇದು 1999ರಲ್ಲಿ ಕಾರ್ಗಿಲ್ ಯುದ್ಧ ಆಗಿತ್ತು ನೋಡಿ, ಆ ಟೈಮ್ ಯೂಸ್ ಮಾಡಿದ ಬಾಂಬರ್ ಇದು. ತುಂಬ ದೊಡ್ಡ ಇದೆ ಇದು. ಆ ಎಂಡ್ ತನಕ ನಿಮಗೆ ಈ ಕಡೆಯಿಂದ ಎಂಡಿಗೆ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ, ಬಟ್ ಆ ಕಡೆ ನಿಮ್ಗೆ ಕಾಣಿಸ್ತೀನಿ ನೋಡಿ, ಎಂಡ್ವರೆಗೆ ಕಾಣುತ್ತೆ ಅದು.
ಇದು ಫ್ರಂಟ್ ಪೋರ್ಷನ್ ನೋಡಿ. ಇದು ಆ ಕಡೆ ಒಂದು ಶಿಪ್ಪು ಕೂಡ ಇದೆ, ಅದಕ್ಕೆ ಅದರಲ್ಲಿ ಒಳಗಡೆ ವಿಡಿಯೋ ಪರ್ಮಿಷನ್ ಇದೆ. ಇನ್ನೊಂದು ಸಲ ಬಂದವಾಗ ಇದನ್ನು ಸಪ್ರೇಟಾಗಿ ನಾವು ಒಂದು ವಿಡಿಯೋ ಮಾಡಿ ನಿಮ್ಗೆ ಕಾಣಿಸ್ತೀವಿ. ಇದಕ್ಕೂ ಕೂಡ ಟಿಕೆಟ್ ಇದೆ. ಒಳಗಡೆ ಇದಕ್ಕೆ ವಿಡಿಯೋ ಪರ್ಮಿಷನ್ ಕೊಡ್ತಾರೆ, ಬಟ್ ಇದಕ್ಕೆ ಬಾಂಬರ್ಗೆ ಮಾತ್ರ ಕೊಡ್ತಾ ಇಲ್ಲ ಇವರು. ನಾನು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಈಗ ಇಬ್ಬರು, ಬಟ್ ಅವರು ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ನೋಡಿ ಈ ಥರ ಇದೆ. ಇದು ಫ್ರಂಟ್ ಟೈರ್ ನೋಡಿ. ಇದು ಈ ರೀತಿ ಇದೆ ನೋಡಿ. ಲ್ಯಾಂಡಿಂಗ್ ಆಗಬೇಕಾದ್ರೆ ಓಪನ್ ಆಗುತ್ತಲ್ಲ ಈ ಟೈರು, ಇಲ್ಲಿ ಓಪನ್ ಆಗುತ್ತೆ, ಅದು ಒಳಗಡೆ ಹೋಗೋದು ಕ್ಲೋಸ್ ಆಗುತ್ತೆ. ನೋಡಿ ಬ್ಯಾಕ್ ಸೈಡ್ ಇರುತ್ತೆ ನೋಡಿ ಟೈರು, ಈ ಥರ ಇದೆ ನೋಡಿ ಬ್ಯಾಕ್ ಸೈಡ್ ಇರೋದು. ಲ್ಯಾಂಡಿಂಗ್ ಟೈಮ್ನ ಇದು ಕೂಡ ನೋಡಿ, ಇಲ್ಲಿಂದ ಓಪನ್ ಆಗುತ್ತೆ. ಎಷ್ಟು ಹೆವಿ ಇದೆ ನೋಡಿ, ಎಷ್ಟು ದೊಡ್ಡ ಇದೆ ನೋಡಿ. ಸುಮಾರು ಒಂದು 5 ರಿಂದ 6 ಫೀಟ್ ಇದೆ ನೋಡಿ ಹೈಟ್. ತುಂಬ ಹೆವಿ ಇದೆ ಇದು ಬಾಂಬರ್ ಅಂತ ಹೇಳ್ತಾರೆ. ಇದುವೇ ಫುಲ್ ಡೀಟೇಲ್ಸು ನನಗೂ ಅಷ್ಟು ಗೊತ್ತಿಲ್ಲ, ಗೊತ್ತಿರೋಷ್ಟು ಹೇಳಿದ್ದೀನಿ ನಾನು ನಿಮಗೆ. ಬ್ಯಾಕ್ ಸೈಡ್ ಇರ್ತೀರ ಕಾಣ್ತದೆ ಅದು. ಬ್ಯಾಕ್ ಸೈಡ್ ವ್ಯೂಸ್ ನೋಡಿ, ಈ ರೀತಿ ಇದೆ. ಎಷ್ಟು ದೊಡ್ಡಾಗಿದೆ ನೋಡಿ, ಇಲ್ಲಿಂದ ಆ ಕಡೆ ತನಕ ಕಾಣುತ್ತೆ. ತುಂಬ ದೊಡ್ಡದಿದೆ ಇದು. ನೋಡಿ ಈ ಕಡೆಯಿಂದ ಎಂಟ್ರಿನೂ ಇದೆ, ಎಕ್ಸಿಟು ಇದೆ. ಒಂದೇ ಸೈಡಿಗಿದೆ ಎಕ್ಸಿಟ್ ಇದೆ, ಎಂಟ್ರಿನೂ ಇದೆ. ಇಲ್ಲಿಂದ ಹೋಗ್ಬೋದು ನೀವು. ಟಿಕೆಟ್ ಕೌಂಟ್ರ್ ಆ ಕಡೆ ಇದೆ, 2 ಸೈಡಿಗೆ ನೋಡಿ. ಈ ಕಡೆ ಬಂದ್ ಮಾಡಿದ್ದಾರೆ, ಬಟ್ ಇಲ್ಲೂ ಕೂಡ ಇತ್ತು ಅದು. ಈ ಕಡೆ ಬಂದು ಇನ್ನೂ ಓಪನಿಂಗ್ ಮಾಡಿಲ್ಲ ಇದು ಕೂಡ. ಇಲ್ಲಿದ್ದು ವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆ ಒಂದು ಗಾರ್ಡನ್ ಇದೆ. ಫ್ಯಾಮಿಲಿಯೆಲ್ಲ ಬಂದರೆ ಇಲ್ಲಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ. ಇಲ್ಲಿ ಫ್ಲೈಓವರ್ ಇದೆ ನೋಡಿ. ಇದು ಆ ಕಡೆ ಸೀದಾ ಅದು ಗೋವಾ ರೂಟ್ ಇದೆ, ಅದು ಡೈರೆಕ್ಟ್ ಫ್ಲೈಓವರ್. ಅದು ಸ್ವಲ್ಪ ದೂರಿಂದ ನೋಡಿ, ಈ ಟೈಪ್ ವ್ಯೂಸ್ ಕಾಣುತ್ತೆ ನೋಡಿ ನಿಮಗೆ. ಈ ರೀತಿ ಕಾಣುತ್ತೆ ನೋಡಿ. ಸ್ವಲ್ಪ ಆ ಕಡೆ ಹೋದರೆ ಸಮುದ್ರ ಇದೆ, ಅದ್ರ ಮೇಲ್ಗಡೆ ಹೋಗ್ತಾ ನಿಮಗೆ ಸಮುದ್ರದೆಲ್ಲ ಕಾಣಿಸುತ್ತೆ. ಅಲ್ಲಿ ಸಿ ವ್ಯೂ ಇದೆ ಅಲ್ಲಿ ನೋಡಿ, ಈ ರೀತಿ ಇದೆ. ಇನ್ನೊಂದು ಸಲ ಬಂದವಾಗ ಅದರದ್ದೆಲ್ಲ ವಿಡಿಯೋ ಮಾಡಿ ಕಾಣಿಸ್ತೇವೆ ನಾವು. ಪ್ರತಿಯೊಂದು ಒಳಗಡೆ ಏನಿದೆ ಅಲ್ಲಿ ಅಲೋ ಮಾಡ್ತಾರೆ ಕ್ಯಾಮ್ರಾನ, ಬಟ್ ಇದರೊಳಗಡೆ ಕ್ಯಾಮ್ರಾ ಅಲೋ ಮಾಡ್ತಾ ಇಲ್ಲ. ಹೊರಗಡೆ ಇನ್ಫಾರ್ಮೇಷನ್ ಕೇಳಿದ್ದೆ ನಾನು, ಅವ್ರು ಒಳಗಡೆ ಇದ್ದಾರೆ, ಬಟ್ ಒಳಗಡೆ ಇನ್ಫಾರ್ಮೇಷನ್ ಕೇಳಬೇಕು ಅಂತ ಹೇಳಿದರೆ ಅವ್ರ ಹತ್ರ ಮಾತಾಡ್ಸೋದು ಟ್ರೈ ಮಾಡಿದೆ ನಾನು ಕೂಡ. ಅವರು ಒಳಗಡೆ ಅಲೋ ಇಲ್ಲ ಅಂತ ಹೇಳಿದರು ವಿಡಿಯೋಗ್ರಾಫಿ, ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್.